ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನೀಗ 10 ವರ್ಷ ಆಯಿತು. ಅಂದರೆ ಬ್ರಿಟಿಷರು ಹೋಗಿ 75 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ ಆಯಿತು. ಅದು ಪುನಃ ಇದೇ ರೀತಿಯಲ್ಲಿ ಮುಂದುವರಿಬೇಕು. ನಮಗೆ ಏನು ಅಂತಂದರೆ ಇದಕ್ಕೆ ಎಂಡಿಲ್ಲದ ರೀತಿಯಲ್ಲಿ ಇದು ಮುಂದುವರಿಬೇಕು. ಇನ್ನು ನೀವು ಕೇಳ್ಬೋದು ಯಾವ ಪಕ್ಷಕ್ಕೆ ಅಂತ ಹೇಳಿ ನೀವು ಕೇಳ್ಬೋದು. ಇರೋದು ಒಂದೇ ಪಕ್ಷ ನಮ್ಮಲ್ಲಿ, ಬಾಕಿದ್ದೆಲ್ಲ ಪಕ್ಷಪಾತಗಳು. ಇದು ಒಂದೇ ಪಕ್ಷ. ತಪ್ಪಿನಲ್ಲಿ ಇರುವವರು ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ, ಸ್ವಯಂ ಸರಿದಾರಿಯಲ್ಲಿ ಇದ್ದಾರೆ. ಈಗ ಒಂದು ಮಾತು ಹೇಳೋದಂತಾದರೆ, ಈಗ ಗೋದಾನ ಮಾಡು, ಭೂದಾನ ಮಾಡು, ಹಾಗೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪುಣ್ಯ ಬಂತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡು, ತಕ್ಷಣದಲ್ಲೇ ಫಲಿತಾಂಶ ಸಿಗುತ್ತೆ. ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ. ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ. ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು. ಆದ್ದರಿಂದ ಅವರು ಈಗಿಂದೀಗ ಅವರು ಜಾಗೃತರಾಗಬೇಕು. ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ಅವ ವೋಟ್ ಮಾಡಬೇಕು. ಈ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ, ಈ ನೆಲದ ಗಾಳಿ, ನೀರು, ಬೆಂಕಿ ಇದನ್ನೇನು ತಾನು ಉಪಯೋಗಿಸ್ತಾನೆ, ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ದಾನ ಮಾಡಲೇಬೇಕು. ಇಲ್ಲ ಅಂದರೆ ಅವ ಋಣಿ ಆಗುತ್ತಾನೆ. ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನೀಗ 10 ವರ್ಷ ಆಯಿತು. ಅಂದರೆ ಬ್ರಿಟಿಷರು ಹೋಗಿ 75 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ ಆಯಿತು. ಅದು ಪುನಃ ಇದೇ ರೀತಿಯಲ್ಲಿ ಮುಂದುವರಿಬೇಕು. ನಮಗೆ ಏನು ಅಂತಂದರೆ ಇದಕ್ಕೆ ಎಂಡಿಲ್ಲದ ರೀತಿಯಲ್ಲಿ ಇದು ಮುಂದುವರಿಬೇಕು. ಇನ್ನು ನೀವು ಕೇಳ್ಬೋದು ಯಾವ ಪಕ್ಷಕ್ಕೆ ಅಂತ ಹೇಳಿ ನೀವು ಕೇಳ್ಬೋದು. ಇರೋದು ಒಂದೇ ಪಕ್ಷ ನಮ್ಮಲ್ಲಿ, ಬಾಕಿದ್ದೆಲ್ಲ ಪಕ್ಷಪಾತಗಳು. ಇದು ಒಂದೇ ಪಕ್ಷ. ತಪ್ಪಿನಲ್ಲಿ ಇರುವವರು ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ, ಸ್ವಯಂ ಸರಿದಾರಿಯಲ್ಲಿ ಇದ್ದಾರೆ. ಈಗ ಒಂದು ಮಾತು ಹೇಳೋದಂತಾದರೆ, ಈಗ ಗೋದಾನ ಮಾಡು, ಭೂದಾನ ಮಾಡು, ಹಾಗೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪುಣ್ಯ ಬಂತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡು, ತಕ್ಷಣದಲ್ಲೇ ಫಲಿತಾಂಶ ಸಿಗುತ್ತೆ. ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ. ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ. ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು. ಆದ್ದರಿಂದ ಅವರು ಈಗಿಂದೀಗ ಅವರು ಜಾಗೃತರಾಗಬೇಕು. ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ಅವ ವೋಟ್ ಮಾಡಬೇಕು. ಈ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ, ಈ ನೆಲದ ಗಾಳಿ, ನೀರು, ಬೆಂಕಿ ಇದನ್ನೇನು ತಾನು ಉಪಯೋಗಿಸ್ತಾನೆ, ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ದಾನ ಮಾಡಲೇಬೇಕು. ಇಲ್ಲ ಅಂದರೆ ಅವ ಋಣಿ ಆಗುತ್ತಾನೆ. ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನೀಗ 10 ವರ್ಷ ಆಯಿತು. ಅಂದರೆ ಬ್ರಿಟಿಷರು ಹೋಗಿ 75 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ ಆಯಿತು. ಅದು ಪುನಃ ಇದೇ ರೀತಿಯಲ್ಲಿ ಮುಂದುವರಿಬೇಕು. ನಮಗೆ ಏನು ಅಂತಂದರೆ ಇದಕ್ಕೆ ಎಂಡಿಲ್ಲದ ರೀತಿಯಲ್ಲಿ ಇದು ಮುಂದುವರಿಬೇಕು. ಇನ್ನು ನೀವು ಕೇಳ್ಬೋದು ಯಾವ ಪಕ್ಷಕ್ಕೆ ಅಂತ ಹೇಳಿ ನೀವು ಕೇಳ್ಬೋದು. ಇರೋದು ಒಂದೇ ಪಕ್ಷ ನಮ್ಮಲ್ಲಿ, ಬಾಕಿದ್ದೆಲ್ಲ ಪಕ್ಷಪಾತಗಳು. ಇದು ಒಂದೇ ಪಕ್ಷ. ತಪ್ಪಿನಲ್ಲಿ ಇರುವವರು ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ, ಸ್ವಯಂ ಸರಿದಾರಿಯಲ್ಲಿ ಇದ್ದಾರೆ. ಈಗ ಒಂದು ಮಾತು ಹೇಳೋದಂತಾದರೆ, ಈಗ ಗೋದಾನ ಮಾಡು, ಭೂದಾನ ಮಾಡು, ಹಾಗೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪುಣ್ಯ ಬಂತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡು, ತಕ್ಷಣದಲ್ಲೇ ಫಲಿತಾಂಶ ಸಿಗುತ್ತೆ. ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ. ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ. ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು. ಆದ್ದರಿಂದ ಅವರು ಈಗಿಂದೀಗ ಅವರು ಜಾಗೃತರಾಗಬೇಕು. ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ಅವ ವೋಟ್ ಮಾಡಬೇಕು. ಈ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ, ಈ ನೆಲದ ಗಾಳಿ, ನೀರು, ಬೆಂಕಿ ಇದನ್ನೇನು ತಾನು ಉಪಯೋಗಿಸ್ತಾನೆ, ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ದಾನ ಮಾಡಲೇಬೇಕು. ಇಲ್ಲ ಅಂದರೆ ಅವ ಋಣಿ ಆಗುತ್ತಾನೆ. ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.